ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಅವರ್ ಲಂಚ್ ಬಾಕ್ಸ್. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ರು, ನಮಗೆ ಸಪೋರ್ಟ್ ಮಾಡ್ತಾಯಿದ್ರು, ಭಗವಂತ ಅವ್ರ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಇಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಬನ್ನಿ. ಇಲ್ಲಿ ನೋಡ್ತಿದ್ರಲ್ಲ, ಉಪ್ಪು ಖಾರ ಹುಳಿ ಸಿಹಿ ಎಲ್ಲ ತುಂಬಿರುವಂಥ ಒಂದು ಕಟ್ಟ ಮಿಟ್ಟ ಚಟ್ನಿನ, ಮಾವಿನಕಾಯಿ ಚಟ್ನಿನ ಇವತ್ತು ನಾನು ಮಾಡಿ ತೋರಿಸ್ತೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ಒಂದು 2ರಿಂದ 3 ದಪ್ಪ ಗಾತ್ರದ ಒಂದು ಈರುಳ್ಳಿ ತೊಗೊಳ್ಳಿ. ಚೆನ್ನಾಗಿ ಅದನ್ನು ಕಟ್ ಮಾಡಿಕೊಂಡು ತೊಳೆದ್ಬಿಟ್ಟು ಇಟ್ಕೊಳ್ಳಿ. ಇವಾಗ ನೋಡಿ, ಇಲ್ಲಿ ಮಾವಿನಕಾಯಿ ತೊಗೊಂಡಿದ್ದೀನಿ ನಾನು, ಅದನ್ನು ಕೂಡ ತುರಿದಿಟ್ಕೊಂಡು ತೋರಿಸಿದೆ ನಿಮಗೆ. ಇದು ಈರುಳ್ಳಿನ ಚೆನ್ನಾಗಿ ತೊಳೆದಿಟ್ಕೊಳ್ಳಿ. ಹಾಗೆ ಹಾಕಿದರೆ ಈ ಈರುಳ್ಳಿ ಘಾಟಲ್ಲಿ ಚಟ್ನಿ ಸರಿಯಾಗಿ ಬರೋದಿಲ್ಲ, ಸ್ವಲ್ಪ ಕಹಿ ಅಂಶ ಬಂದುಬಿಡುತ್ತೆ. ಚೆನ್ನಾಗಿ ತೊಳೆದಿಟ್ಕೊಳ್ಳಿ. ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ನೀರು ಒಂದು 2-3 ನೀರಿಂದ ತೊಳೆದು ಅದನ್ನು ಒಂದು ತಟ್ಟೆಯಲ್ಲಿ ಹಾಕ್ಕೊಂಡು ನೀವು ಬಿಸಿಲಿಗೆ ಒಂದು 10 ನಿಮಿಷ ಬಿಸಿಲಿಗೆ ಇಟ್ಕೊಂಡು ಬೇಕಾದರೂ ತೊಗೋಬಹುದು. ನಾನಿಲ್ಲಿ ಒಂದು ಕಾಟನ್ ಬಟ್ಟೆಯಲ್ಲಿ ಹಾಕ್ಕೊಂಡು ಅದು ನೀರಿನ ಅಂಶ ಎಲ್ಲ, ಹಸಿ ಅಂಶ ಎಲ್ಲ ತೆಗೆದುಬಿಟ್ಟು ಅದನ್ನು ನೋಡಿ ಕೆಳಗಡೆ ಒಂದು ಬಟ್ಟೆ ಹಾಕ್ಕೊಡಿ. ಮೇಲ್ಗಡೆಯಿಂದ ಈರುಳ್ಳಿ ಹಾಕ್ಕೊಂಡು ಮೇಲೆ ಇನ್ನೊಂದು ಕಾಟನ್ ಬಟ್ಟೆಯಿಂದ ಆ ಈರುಳ್ಳಿಯಲ್ಲಿರೋ ಹಸಿ ನೀರಿನ ಅಂಶ ಏನಿರುತ್ತಲ್ಲ ಅದನ್ನು ಚೆನ್ನಾಗಿ ಒತ್ತಿ ತಗೊಳ್ಳಿ. ನೋಡಿ ಇವಾಗ ಬಟ್ಟೆ ಎಲ್ಲ ಹೇಗೆ ಒದ್ದೆ ಆಗಿದೆ ನೋಡಿ, ಅದರಲ್ಲಿರುವಂಥ ಎಲ್ಲ ಹಸಿ ಅಂಶನ ಬಟ್ಟೆ ಹೀರ್ಕೊಂಡಿದೆ. ಆ ಥರ ಅದು ಮಾಯ್ಶ್ಚರ್ ಎಲ್ಲ ಕಡಿಮೆ ಆಗಬೇಕು. ನೀರಿಂದ ತೊಳ್ಕೊಂಡಿರೋದು ಸಂಪೂರ್ಣ ಹೋಗಬೇಕದು. ನಾವು ಮೇಲಿಂದ ನೀರಿಂದ ಏನು ತೊಳ್ಕೊಂಡಿರ್ತೀವಲ್ಲ ಅದ್ರದ್ದು ಹಸಿ ಅಂಶ ಎಲ್ಲ ಕಡಿಮೆ ಆಗಬೇಕು. ಇವಾಗ ಒಂದು ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸ್ಕೊಂಡ್ಮೇಲೆ ಈರುಳ್ಳಿನ ನೋಡಿ ಮಿಕ್ಸರ್ ಜಾರಿಗೆ ಹಾಕ್ತಾಯಿದ್ದೀನಿ. ಈರುಳ್ಳಿ ಮಿಕ್ಸರ್ ಜಾರಿಗೆ ಹಾಕಿದ ನಂತರ ಇವಾಗ ನೋಡಿ ಒಂದು ದೊಡ್ಡ ಗಡ್ಡೆ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ ನಾನು ಇವಾಗ. ಅದಕ್ಕೇ ಇದು ಬೇಸಿಗೆಗೆ ಊಟ ಸೇರ್ತಿರಲ್ಲ ಆ ಸಮಯದಲ್ಲಿ ಮಾವಿನಕಾಯಿ ಚಟ್ನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಬಿಸಿ ಅನ್ನಕ್ಕೆ ರೊಟ್ಟಿಗೆ ಸಖತ್ ಕಾಂಬಿನೇಷನ್ನು. ಇವಾಗ ನೋಡಿ ಮಾವಿನಕಾಯಿ ಏನಾದರೂ ಹುಳಿ ಇತ್ತು ಅಂದರೆ ಒಂದು 2-3 ಟೇಬಲ್ ಸ್ಪೂನ್ ಮಾತ್ರ ಹಾಕ್ಕೊಳ್ಳಿ. ಒಂದು 3 ದೊಡ್ಡ ಗಡ್ಡೆ ಈರುಳ್ಳಿಗೆ ಒಂದು 2-3 ಟೇಬಲ್ ಸ್ಪೂನ್ ಮಾತ್ರ ಹುಳಿ ಇದ್ದರೆ ಒಂದು 2-3 ಟೇಬಲ್ ಸ್ಪೂನ್ ಮಾತ್ರ ಹಾಕ್ಕೊಳ್ಳಿ. ಇಲ್ಲಿ ನಾನು ಹಾಕ್ತಿರೋ ಮಾವಿನಕಾಯಿ ಅಷ್ಟು ಹುಳಿ ಇಲ್ಲ, ಹುಳಿ ಕಡಿಮೆ ಇದೆ ಇದು. ಆದ್ದರಿಂದ ಈಗ ಅಷ್ಟು ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, ಮಾವಿನಕಾಯಿನ ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ 1 ಬಟ್ಲು ಈರುಳ್ಳಿ ತೊಗೊಂಡಿದ್ರೆ ನಾನು ಅದಕ್ಕೆ ಅರ್ಧ ಬಟ್ಲಿಗಿಂತ ಚೂರು ಕಡಿಮೆ ಮಾವಿನಕಾಯಿ ತುರಿನ ತೊಗೊಂಡಿದ್ದೀನಿ. ಇವಾಗ ನೋಡಿ ಒಂದು 2ರಿಂದ 3 ಟೇಬಲ್ ಸ್ಪೂನು ಅಚ್ಚ ಖಾರದ ಪುಡಿ ಹಾಕ್ಕೊಂಡು ನಾನು. ಖಾರ ನಿಮ್ಮ ಮೇಲೆ ಬಿಟ್ಟಿದ್ದು, ಸ್ವಲ್ಪ ಚಟ್ನಿ ಆಗಿರೋದ್ರಿಂದ ಇದು ಹುಳಿ ಉಪ್ಪು ಖಾರ ಸಿಹಿ ಎಲ್ಲನೂ ಇದರಲ್ಲಿ ಬ್ಲೆಂಡ್ ಆಗಿರೋದ್ರಿಂದ ಚೆನ್ನಾಗಿ ಹಾಕ್ತಾಯಿದ್ದೀನಿ ನಾನು, ಸ್ಪೈಸಿ ಆಗಿರಲಿ ಅಂತ. 1 ಟೇಬಲ್ ಸ್ಪೂನು ಜೀರಿಗೆ ಹಾಕ್ತಾಯಿದ್ದೀನಿ ನೋಡಿ. 1 ಟೇಬಲ್ ಸ್ಪೂನು ಜೀರಿಗೆ ಹಾಕ್ಕೊಳ್ಳಿ. ಇದಾದ ನಂತರ ಇವಾಗ ಇದಕ್ಕೇ ನೋಡಿ, ಇದನ್ನು ಬೇಕಿದ್ರೆ ನೀವು ತರಿಯಾಗೂ ರುಬ್ಕೋಬೋದು. ಇವಾಗ ನಾನು ನೀರು ಹಾಕಿದ್ರೆ ರುಬ್ಕೋಬೇಕು ಇದನ್ನು. ಈರುಳ್ಳಿಯಲ್ಲಿ ನೀರಿನಂಶ ಇರೋದ್ರಿಂದ ಮತ್ತು ಮಾವಿನ ತುರಿಯಲ್ಲಿ ನೀರಿನಂಶ ಇರೋದ್ರಿಂದ ಇದಕ್ಕೆ ನೀರು ಹಾಕ್ಕೊಂಡು ಅದು ರುಬ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ ನಂತರ ಇವಾಗ ಇದಕ್ಕೇ ಒಂಚೂರು ಬೆಲ್ಲ ಹಾಕ್ಕೋಬೇಕಾಗುತ್ತೆ. ಬೆಲ್ಲ ಹಾಕ್ಕೊಳ್ಳೋದಿಲ್ಲಿ ಮಸ್ಟ್ ಇದೆ, ಯಾಕಂದರೆ ಮಾವಿನಕಾಯಿ ಮತ್ತು ಉಪ್ಪು ಖಾರ ಎಲ್ಲ ಇರೋದ್ರಿಂದ ಅದರಲ್ಲಿ ಸಿಹಿ ಅಂಶ ಸ್ವಲ್ಪ ಸೇರಿದರೆ ಚಟ್ನಿಗೆ ಒಂದು ಪರ್ಫೆಕ್ಟ್ ಆದಂಥ ಒಂದು ಟೇಸ್ಟ್ ಬರುತ್ತೆ. ಬೆಲ್ಲ ಹಾಕ್ಕೊಳ್ಳೇಬೇಕು, ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು, ಬಟ್ ಬೆಲ್ಲ ಹಾಕ್ಕೊಂಡ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ ಇದನ್ನು ನಾನು ನೀರು ಹಾಕ್ದಿರಾನೆ ಅದನ್ನು ರುಬ್ಕೊಂಡು ಬಂದಿದ್ದೀನಿ ನೋಡಿ. ಇವಾಗ ಈ ಥರ ರುಬ್ಕೋಬೇಕು. ಬೇಕಿದ್ರೆ ನೀವು ತರಿ ಮಾಡ್ಕೋಬೋದು, ಇಲ್ಲಾಂದರೆ ಈ ಸಮಯದಲ್ಲಿ ನೀವು ಮಾವಿನಕಾಯಿ ತುರಿದಿರೋದನ್ನು ಒಂಚೂರು ಅರ್ಧ ಎತ್ತಿಟ್ಕೊಂಡು ಈ ಸಮಯದಲ್ಲಿ ಆ್ಯಡ್ ಮಾಡ್ಕೋಬೋದು. ಬಟ್ ಆ ಥರ ಮಾಡಿದರೆ ಮಾವಿನಕಾಯಿ ಚಟ್ನಿ ವಾರಗಳವರೆಗೂ ಬರೋದಿಲ್ಲ. ಇದು ಬೇಕಂದರೆ ನಾವು 1 ವಾರದವರೆಗೂ ಇಟ್ಕೊಂಡು ಸ್ಟೋರ್ ಮಾಡ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು 1 ವಾರದವರೆಗೂ ಯೂಸ್ ಮಾಡ್ಕೋಬೋದು ಇದನ್ನು ನೋಡಿ. ನಾನು ಈ ಥರ ಸ್ಟೀಲ್ ಡಬ್ಬಕ್ಕೆ ಹಾಕ್ಕೊಂಡು ಫ್ರಿಜ್ಜಲ್ಲಿ ನಾವು ಏರ್ಟೈಟ್ ಡಬ್ಬದಲ್ಲಿ ಹಾಕ್ಕೊಂಡು ಇಟ್ಕೊಂಡ್ಬಿಟ್ರೆ ಇದು ಬೇಕು ಅಂದರೆ ನಮಗೆ 1 ವಾರದಿಂದ 15 ದಿನದವರೆಗೂ ಕೆಡೋದಿಲ್ಲ ಇದು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನಾವು. ಈಗೇನಿಲ್ಲ, ಬರೀ ಬಿಸಿ ರೊಟ್ಟಿ ಇದೆ, ಅನ್ನ ಇದೆ ಅಷ್ಟೇ, ಏನಿಲ್ಲ, ಸಾಂಬಾರು ಮಾಡೋದು ಪಲ್ಯ ಮಾಡೋಕ್ಕೆ ಟೈಮ್ ಇಲ್ಲ ಅಂದರೆ 1 ಟೇಬಲ್ ಸ್ಪೂನು ಅನ್ನದ ಮೇಲೆ ಹಾಕ್ಕೊಳ್ಳಿ, ಅಥವಾ 1 ಟೇಬಲ್ ಸ್ಪೂನು ರೊಟ್ಟಿಗೆ ಹಾಕ್ಕೊಂಡು ಚೂರು ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಅದ್ಭುತವಾಗಿರುತ್ತೆ, ಮಜವಾಗಿರುತ್ತೆ, ರುಚಿ ಅನಿಸ್ತಿ ಮಾಡ್ಕೊಂಡು ನೋಡಿ. ಈ ಸೀಸನಲ್ಲೇ ಮಾಡ್ಕೋಬೇಕು ಇದನ್ನು. ಮತ್ತು ಮಾವಿನಕಾಯಿ ಸೀಸನ್ ಮುಗಿದ್ರೆ ಇದನ್ನು ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಬೇಕಿದ್ದರೆ ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಹಾಕಿ ಕರಿಬೇವು ಹಾಕ್ಕೊಂಡು ಒಗ್ಗರಣೆ ಹಾಕ್ಕೋಬೋದು. ಇದು ಇನ್ಸ್ಟೆಂಟ್ ಊಟಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಥರ ಒಗ್ಗರಣೆ ಹಾಕ್ಕೊಂಡು ಯೂಸ್ ಮಾಡ್ಕೊಳ್ಳೋದು. ನೋಡಿದ್ರಲ್ಲ ಇವತ್ತಿನ ಅದ್ಭುತವಾದ ಮಾವಿನಕಾಯಿ ಚಟ್ನಿನ. ಉಪ್ಪು ಖಾರ ಸಿಹಿ ಎಲ್ಲ ತುಂಬಿರುವಂಥ ಅದ್ಭುತವಾದ ರುಚಿಯಿರುವಂಥ ಮಾವಿನಕಾಯಿ ಚಟ್ನಿನ ಮಾಡಿ ತೋರಿಸ್ತೀನಿ. ಇದು ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಸಿಗ್ತೀನಿ ಮುಂದಿನ ರೆಸಿಪಿಯಲ್ಲಿ. ಟೇಕ್ ಕೇರ್.